10-15 ನಿಮಿಷದಲ್ಲಿ ನೀವು ಒಂದು ಸಿನಿಮಾ ಸ್ಕ್ರಿಪ್ಟ್ ಮಾಡುವಂಥ ಒಂದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಕ್ರಿಯೇಟ್ ಆಗ್ತಾ ಇದೆ. ಇದನ್ನು ನಮ್ಮ ಕ್ರಿಯೇಟಿವ್ ರೈಟರ್ಸ್ ಹೇಗೆ ಎದುರಿಸ್ತಾರೆ? ಇಟ್ ಈಸ್ ಎ ಚಾಲೆಂಜ್ ಫಾರ್ ಎ ರಿಯಲ್ ಕ್ರಿಯೇಟಿವ್ writing as such. After hearing so many beautiful poems, I think it's better not to speak actually. Silence is the best reaction that we could give to the best poems that they have all read. ಆದರೆ ಅಧ್ಯಕ್ಷನಾಗಿ ಕೆಲವು ಮಾತುಗಳನ್ನ ಹೇಳಬೇಕು. ನನಗೆ ಇವ್ರ ಕವನಗಳನ್ನ ಕೇಳಿದಾಗ ಒಂದು ಕಾಂಟ್ರಾಸ್ಟ್ ಐ ಕುಡ್ ಗೆಟ್ ಇನ್ ಮೈ ಮೈಂಡ್ ಆ್ಯಕ್ಚುಲಿ. ದ ಪೋಯಟ್ಸ್ ದಟ್ these women poetesses read, actually they were so affirmative. And the poem that Bhavani Madam read had a kind of melancholy, actually, a melancholy of a woman. And Chaitra and then Sina Madam, the language is so affirmative. See, you could see the gap of generations actually of those two types of poems that they read, and they had a kind of travel of time as such. ನನಗೆ ಇವರಿಬ್ಬರು ಕವನಗಳಲ್ಲಿ ಚೈತ್ರ ಮತ್ತು ಸಿನಾ ಮೇಡಮ್ ಓದಿದ ಕವನಗಳಲ್ಲಿ ಒಂದು ಅಫರ್ಮೇಟಿವ್ ಇತ್ತು ಮತ್ತು ಒಂದು ಕೈಂಡ್ ಆಫ್ catching a contemporary time which we call as present times. Affirmative. It was ಒಂದು ರೀತಿಯಲ್ಲಿ ಅದು ಒಂದು ಪೆಟ್ರಿಯಾರ್ಕಿಯ ವಿರುದ್ಧ ಒಂದು ಭಾಷೆ ನಿರ್ಮಾಣ ಮಾಡಿದೆ. ಇಟ್ ವಾಸ್ ಕ್ರಿಯೇಟಿಂಗ್ ಎ ಲ್ಯಾಂಗ್ವೇಜ್ ಅಗೇನ್ಸ್ಟ್ ದ ಪೆಟ್ರಿಯಾರ್ಕಿ. ಬಟ್ ಇಟ್ ವಾಸ್ ಸೋ ವಂಡರ್ಫುಲ್ ಟು ಹಿಯರ್ our Gandu poets, made poets. See, ಇವ್ರದ್ದು ಫೈರ್ ಆಗಿದ್ರೆ ಅವ್ರದ್ದು ನೀರು, and that was a kind of water where there was kind of love of a mother. ಎಷ್ಟು ಚೆನ್ನಾಗಿ ಓದಿದ್ರಿ ನೀವು. It's just a wonderful poem that I heard for a long time actually. ಸೊ ಇಷ್ಟೊಂದು ಜೋರಾಗಿ ಇರಬೇಡಮ್ಮ, ಒಂಚೂರು ಪ್ರೀತಿನೂ ಇದೆ ಗಂಡು ಮಕ್ಕಳಲ್ಲಿ. ಸೊ ಯುವರ್ ಅಫರ್ಮಿಟಿ ಈಸ್ ಓಕೆ, ಬಟ್ ದರ್ ಈಸ್ ಅ ಕೈಂಡ್ ಆಫ್ ಲವ್ ವಿತ್ ಎ ಸೆನ್ಸಿಬಲ್ ಮೆನ್. ದಟ್ ವಾಸ್ ಅ ಲ್ಯಾಂಗ್ವೇಜ್ ಆಫ್ ಅವರ್ ನಲ್ಲತಂಬಿ ಕವನ ಇಷ್ಟ ಆಯ್ತು ನನಗೆ. ಒಂದು ಕಡೆಗೆ ಮಳೆ, ಇನ್ನೊಂದು ಕಡೆಗೆ ಫೈರ್, ಎರಡು ಜೊತೆಗಿರ್ಬೋದಾ ಈ ಪ್ರಶ್ನೆ ಕೂಡ ಇದೆ. ಸೊ ದಿಸ್ ವಾಸ್ ವಾಟ್ ಅವರ್ ಫೇಮಸ್ poet Bendre was telling. He didn't call his wife as wife. He used to call his wife as Sakhi. That's a Sanskrit word actually. He could grasp that also. Sakhi means a friend. How could a wife become a friend in our contemporary world? That was the main search of our best poet, Bendre. His language of his poems was to search a feminine who is not a subordinate one, but an epitome of equality. That's the beauty of his poetry. He calls his poetry as a life of samarasa. Samarasave jivana. ನಮ್ಮ ಅಜದ್ ಓದಿದ ಪೋಯಮ್ನಲ್ಲೂ ಕೂಡ ಆ ಥರದೊಂದು ಪ್ರೀತಿ ಇತ್ತು. ಮಮ್ಮಿಯ ಪ್ರೀತಿ ಭಾಳ ಚೆನ್ನಾಗಿ ಬಂತು. ಅದು ಮಮ್ಮಿಯ ಪ್ರೀತಿ ಪಾಸ್ಟ್ಗೆ ಹೋಗ್ಬಿಟ್ಟಿದೆಯಲ್ಲ. ನಾವು ತಾಯಿ ಪ್ರೀತಿ ಕಳ್ಕೊಂಡ್ರೆ ನಮ್ಮಲ್ಲಿ ಬದುಕಕ್ಕೆ ಸಾಧ್ಯ ಇಲ್ಲ. ಸೊ ಕಂಪಲ್ಸಿವ್ ಪೋಯಮ್ ಅಂತ ಒಂದಿರುತ್ತೆ. ಒಬ್ಬ ರೈಟರ್ಗೆ he wants to become a poet. So he wants to somehow become a poet, so write a poetry.
And poetry or a poem cannot be, created in that way. ಅದು ಅವರ ಪೋಯಮ್ನ ಭಾಷೆ ಆಗಿತ್ತು. ಪೋಯಮ್ನ ಹಾಗೆ ಒತ್ತಾಯಪೂರ್ವಕವಾಗಿ ಕವನವನ್ನು ಕಟ್ಟಲಿಕ್ಕೆ ಆಗೋದಿಲ್ಲ. ಅದು ಹೇಗೆ ಹುಟ್ಟುತ್ತದೋ ಗೊತ್ತಿಲ್ಲ, ಹಾಗೆ ಹುಟ್ಟಬೇಕಲ್ವ ಅದು ಅನ್ನೋ ಪ್ರಶ್ನೆ. ಸೊ ಎಲ್ಲ ಕವಿಗಳು ಕೇಳ್ಕೊಳ್ಳುವಂಥ ಪ್ರಶ್ನೆ ಅಂತ ಅನ್ನಿಸ್ತದೆ. ಈ ಎಲ್ಲ ಬಹುವರ್ಣದ ಕವನಗಳನ್ನ, ಐ ವಿಲ್ ಕಾಲ್ ದಮ್ ದೀಸ್ ಪೋಯಮ್ಸ್ ಆಸ್ ಡಿಫ್ರೆಂಟ್ ಪೋಯಮ್ಸ್ ಆಫ್ ಡಿಫ್ರೆಂಟ್ ಕಲರ್ಸ್, ವಿಚ್ ನಮ್ಮೆಲ್ಲ ಕೇಳುಗರಿಗೆ ಒಂದು ರೀತಿಯ ಬೇರೆ ಬೇರೆ ಥರದ ಎಕ್ಸ್ಪೀರಿಯನ್ಸ್ ಕೊಟ್ಟು, ಇಟ್ ಗೇವ್ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸಸ್. ಆಲ್ ಟುಗೆದರ್ ಇಟ್ ಮೇಡ್ ಅಸ್ ಟು ಹ್ಯಾವ್ ಎ ಗ್ಲಿಮ್ಸ್ ಆಫ್ ಡಿಫ್ರೆಂಟ್ ವರ್ಲ್ಡ್ಸ್ ಆಲ್ಸೋ. glimpse of different worlds, different life, different energies, different anguishes. ನನಗಂತೂ ಭಾಳ ಇಷ್ಟ ಆಯಿತು. ಭಾಳ ದಿವಸದ ಮೇಲೆ ಐ ಹರ್ಡ್ ದ ಬೆಸ್ಟ್ ಪಾಯಿಂಟ್ಸ್. ಇನ್ನೊಂದು ಮೆಟಫರ್, ನೀರು ಮತ್ತು ಬೆಂಕಿ ಮೆಟಫರ್ ಒಂದು ಕಡೆಗಿದ್ರೆ, ಕೈ ಮೆಟಫರ್ ಒಂದು ಬಂತು. ನೀವು ಅದನ್ನು ಅಬ್ಸರ್ವ್ ಮಾಡಿದ್ರಿ ಅಂತ ಕಾಣಿಸ್ತದೆ. ಚೈತ್ರ ಒಂದು ಕೈ, ಅಂಗೈ, ಒಂದು ಈ ಗಂಡುಗಳ ಅಂಗೈ ಎಷ್ಟು ಕ್ರೂರವಾಗಿರ್ತದೆ ಅಂತ ಒಂದು ಮೆಟಫರ್ ಕೊಟ್ಟರೆ, ಇಲ್ಲ ಒಂದು ಕೈ ಹಿಡ್ಕೊಂಡು ಹೋಗ್ತದೆ ನಮ್ಮನ್ನು ಭಾಳ ಕಷ್ಟದಲ್ಲಿ. ಆ ಮೇನ್ ರೋಡನ್ನು ದಾಟಿಸಿ, ಅಷ್ಟೊಂದು ವೆಹಿಕಲ್ ಇರುವಂಥ ರೋಡನ್ನು ದಾಟಿಸಿ ಕೊನೆಗೆ ನಮ್ಮನ್ನು ಅಲ್ಲಿಗೆ ಬಿಡ್ತದೆ ನಿರಾತಂಕವಾಗಿರೋದಕ್ಕೆ ಅಂತ ಹೇಳುವ ನಮ್ಮ ನಲ್ತಂಬಿಯವರ ಕವನ, ಅದು ಭಾಳ ಇಷ್ಟ. ಸೊ ಒಂದು ಮಮತೆಯ ಕೈ ಇದೆ, ಇನ್ನೊಂದು ಕಡೆಗೆ ಕ್ರೂರವಾದ ಕೈ. ಎರಡು ಕೈಗಳೇ, ಎರಡು ಮೆಟಫರ್ಗಳು ನಮ್ಮ ಮುಂದೆ ಕಂಡು. ಸೊ ಕವಿಗಳು ಎಷ್ಟು ಚೆನ್ನಾಗಿ ಮೆಟಫರ್ ಹಿಡಿತಾರೆ ಅನ್ನೋದಕ್ಕೆ ಈ 6 ಜನ ಬರೆದ ಕವನಗಳಲ್ಲಿ ಸೊ ಐ ಹ್ಯಾವ್ ಟು ಕಂಗ್ರ್ಯಾಚುಲೇಟ್ ಆಲ್ ದೀಸ್ poets who gave us which I call best rasa after a long time, to conceive best rasa after a long time. ಬೆಳಗ್ಗೆ ನಮ್ಮ ವೆಂಕಟೇಶ್ ಅವರು ಭಾಳ ಚೆನ್ನಾಗಿ ಮಾತಾಡಿದ್ರು. ದಟ್ ವಾಸ್ ಆಲ್ಸೋ ಎ ಗುಡ್ ಸ್ಪೀಚ್ ಟು ಲಾಂಗ್ ಟೈಮ್ ಅಂತ ಅನ್ನಿಸ್ತು ನನಗೆ. ನಮ್ಮಲ್ಲಿ 19th century and 20th century ಅವುಗಳು ಬರಹಕ್ಕೆ ಹೆಚ್ಚು ಸಿಗ್ನಿಫಿಕೆನ್ಸ್ ಆಫ್ ಬರಹ which we could get actually is a time of 19th century and 20th century. ಬಟ್ ಈಗ ಬರಹಕ್ಕೆ ಹಾಗೆ ಯಾವುದನ್ನು ನಾವು ಪುಸ್ತಕದ ಬರಹ ಅಂತ ಕರಿತೀವಿ, ಅದಕ್ಕೆ ಅಷ್ಟೊಂದು ಪ್ರಾಶಸ್ತ್ಯ ಹೋಗ್ಬಿಟ್ಟಿದೆ ಅಂತ ಅನ್ನಿಸ್ತಾ ಇದೆ. ದಟ್ಸ್ ಅ ಡೇಂಜರಸ್ ಪೀರಿಯಡ್ ಫಾರ್ ದ ಲವರ್ಸ್ ಆಫ್ ಬುಕ್ ಆ್ಯಕ್ಚುಲಿ ದಿಸ್ ಸೆಂಚುರಿ. ನಾವೆಲ್ಲರೂ ಅಂದ್ಕೊಳ್ತಾ ಇದ್ವಿ ಬರಹ ಅಂತಂದರೆ ರೈಟಿಂಗ್ ಈಸ್ ಪರ್ಮನೆಂಟ್ ಅಂತ. 20th century thought was like that. If we write, it is a permanent, a kind of scripture where we could be remembered for long time. But 21st century is a time where there is not at all a time which gives an importance to the writing as such. See, writing is impermanent ಅನ್ನೋದನ್ನು 21st century ಹೇಳ್ತಾರೆ. You can write it and then at that moment you can just wipe it off. Venkatesh was talking about artificial intelligence. I don't know how the next century will be with this culture of artificial intelligence. But now mass media, what it is doing is, see, ಒಬ್ಬ ಸಿನಿಮಾ ಡೈರೆಕ್ಟರು ಈಗ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ನ ಉಪಯೋಗಿಸಿ, he can give some clues to this artificial intelligence and then ask it to write a poem, a story, a kind of scripture for a film, and within an hour I think it creates a kind of drama with a scripture which is not permanent and which is not at all important. See, 10-15 ನಿಮಿಷದಲ್ಲಿ ನೀವು ಒಂದು ಸಿನಿಮಾ ಸ್ಕ್ರಿಪ್ಟ್ ಮಾಡುವಂಥ ಒಂದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಕ್ರಿಯೇಟ್ ಆಗ್ತಾ ಇದೆ. ಇದನ್ನು ನಮ್ಮ ಕ್ರಿಯೇಟಿವ್ ರೈಟರ್ಸ್ ಹೇಗೆ ಎದುರಿಸ್ತಾರೆ? ಇಟ್ ಈಸ್ ಎ ಚಾಲೆಂಜ್ ಫಾರ್ ಎ ರಿಯಲ್ ಕ್ರಿಯೇಟಿವ್ ರೈಟಿಂಗ್ ಎಸ್ ಸಚ್.
to counter this culture of writing from an artificial intelligent culture. ಸೊ ಇದು ಯಾವ ರೀತಿ ಮುಖಾಮುಖಿ ಆಗ್ತಾರೆ ಅನ್ನೋದ್ರ ಮೇಲೆ ನೆಕ್ಸ್ಟ್ ಸೆಂಚುರಿಯ ರೈಟಿಂಗ್ ನಿಂತಿದೆ. ಕೊನೆಗೂ ಇದು ಗೆಲ್ಲುತ್ತೆ ಅನ್ನೋ ಒಂದು ಹೋಪ್ ನನಗಿದೆ. ಕೊನೆಗೂ ದ ರಿಯಲ್ ಕ್ರಿಯೇಟಿವಿಟಿ ಆಫ್ ದ ಇಂಡಿವಿಜುವಲ್ಸ್ as such, it will win. That's of course a kind of optimistic hope from my side. I don't know. ಆಮೇಲೆ ಇನ್ನೊಂದು ಭಾಳ ಇಂಪಾರ್ಟೆಂಟ್ ಆದಂಥ ಪಾಯಿಂಟ್ ವೆಂಕಟೇಶ್ ಅವರು ಎತ್ತಿದ್ರು ಬೆಳಿಗ್ಗೆ. ರಾಷ್ಟ್ರ ಅನ್ನೋ ಪರಿಕಲ್ಪನೆ ಏನಿದೆ ಅದು ಇಟ್ಸ್ ಡಿವೈಡಿಂಗ್ ಅವರ್ ಲೈಫ್ ಅಂತ, ಅವರ್ ಯೂನಿವರ್ಸ್ ಅನ್ನೋ ಕಲ್ಪನೆಯನ್ನು ಎತ್ತಿದ್ರು. ಒಂದು ಸರ್ಕಲ್, ಇಟ್ಸ್ ಎ ಸರ್ಕಲ್. 20th century ಬಿಗಿನಿಂಗ್ನಲ್ಲಿ 19th century ಯುರೋಪ್ ಡಿವೈಡ್ ಆದಾಗ ಆನ್ ದ ಲ್ಯಾಂಗ್ವೇಜ್ ಬೇಸಿಸ್ ಯುರೋಪ್ ವಾಸ್ ಡಿವೈಡೆಡ್. ಆ್ಯಂಡ್ ಆಗ ನಿಮಗೆ ಪ್ರತಿಯೊಂದು ಯುರೋಪಿಯನ್ ಲ್ಯಾಂಗ್ವೇಜ್ನಲ್ಲಿ ಬರೆದ ಕ್ರಿಯೇಟಿವ್ ಆದಂಥ ರೈಟಿಂಗ್ಸ್ ಏನಿತ್ತು ಅವುಗಳು ಇಟ್ ಗೇವ್ ಎ ಕೈಂಡ್ ಆಫ್ ಆಪ್ಟಿಮಿಸಮ್, ಕೈಂಡ್ ಆಫ್ ಹೋಪ್, ಎ ಸರ್ಚ್ ಫಾರ್ ಎ ಮ್ಯಾನ್, ಹ್ಯೂಮೇನ್ ಫೇಸ್. ನಿಮಗೆ ಹೆಮಿಂಗ್ವೇನ ಕತೆ ಸುಮ್ಮನೆ ಓದಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ಬ್ರಿಡ್ಜ್ ಇನ್ ದ ಓಲ್ಡ್ ಮ್ಯಾನ್, ಶಾರ್ಟ್ ಸ್ಟೋರಿ, ನನಗೆ ಇಮಿಡಿಯೇಟ್ಲಿ ನೆನಪು ಬರೋ ಸ್ಟೋರಿ. ಓಲ್ಡ್ ಮ್ಯಾನ್ ದ ಸೀರಿಯಲ್, ಬ್ರಿಡ್ಜ್ ಆ್ಯಂಡ್ ದ ಓಲ್ಡ್ ಮ್ಯಾನ್, ಇನ್ನೊಂದು ಕಥೆನ ಹೇಳ್ತಾರೆ. ಅದು ಅವ್ರ ಕಾದಂಬರಿ, ಓಲ್ಡ್ ಮ್ಯಾನ್ ಸಿ ಇದು ಕಾದಂಬರಿ. ಈ ಕಥೆ ಒಳಗಡೆ ಏನಾಗುತ್ತೆ ಅಂದರೆ, ಒಂದು ಹಳ್ಳಿನಲ್ಲಿ ಸೆಕೆಂಡ್ ವರ್ಲ್ಡ್ ವಾರಲ್ಲಿ ಒಂದು ಯುದ್ಧ ನಡೀತಾ ಇರುತ್ತೆ. ನಾಜಿ ಆ ಕಡೆಯಿಂದ ಇನ್ವೈಟ್ ಮಾಡ್ತಾರೆ ಹಳ್ಳಿಗೆ ಇನ್ವೈಟ್ ಮಾಡಿದಾಗ everybody escapes from that village to escape from the Nazi terrorism. And then there was an old man standing on the bridge. So the bridge was to cross over from the village to the other side. And this man was standing. And someone came and asked him, ಓಡ್ತಾ ಇರುವಾಗ ಒಬ್ಬ ಬಂದು ಕೇಳ್ತಾನೆ, ನೀನು ಬೇಗ ಬಾ, ನೀನು ವಯಸ್ಸಾಗಿದೆ, ಯಾಕೆ ಇಲ್ಲಿದೆಯಾ, ವೈ ಯು ಆರ್ ಹಿಯರ್, ಯು ಓಲ್ಡ್ ಮ್ಯಾನ್, ಕಮ್ ಇನ್ ಕ್ರಾಸ್. ಅವನು ಹೇಳ್ತಾನೆ, ಇಲ್ಲ ನಮ್ಮ ಮನೆಯಲ್ಲಿ ಹಸು ಇದೆ, ಕುರಿಗಳಿದ್ದಾವೆ, ಕೋಳಿಗಳಿದ್ದಾವೆ, ಅದನ್ನು ಬಿಟ್ಟು ಹೆಂಗೆ ಬರಲಿ, ನಾನು ಬರೋಕ್ಕಾಗಲ್ಲ. ದ ಸ್ಟೋರಿ ಎಂಡ್ಸ್. ಇಟ್ ಸ್ಟರ್ಸ್ ಯು. ಆ ಸಣ್ಣ ಕತೆ ನಿಮ್ಮನ್ನು ಅಳ್ಳಾಡಿಸುತ್ತೆ. ಈ ಯುದ್ಧ, ಅದರಿಂದ ಉಂಟಾಗುವಂಥ ಅನಾಹುತಗಳು, ಕ್ರೂರತೆ, ಮತ್ತು ಇದರ ನಡುವೆ ಮನುಷ್ಯ ತನ್ನ ಕ್ರೂರತೆ ನಿರ್ಮಾಣ ಮಾಡ್ತಾನೆ ಏನನ್ನು ಕಳ್ಕೊತಾ ಇದ್ದಾನೆ ಪ್ರೀತಿನ. ಅದು ಮೂಕ ಪ್ರಾಣಿಗಳಿರ್ಬೋದು, ಬೇರೆ ಜೀವ ಜಂತುಗಳಿರ್ಬೋದು, ಕಳ್ಕೊತಾ ಇದ್ದಾನಲ್ವ. ಈ 20ನೇ ಶತಮಾನದ ಮೊದಲ ಭಾಗದಲ್ಲಿ ಸುಮಾರು 1940-50s ಬರೆದ ಕಥೆ ಇದು. ನನಗೆ ಇನ್ನೂ ಸ್ಟಾರ್ಟ್ ಮಾಡುತ್ತೆ. 21ಕ್ಕೆ ಎಷ್ಟೊಂದು ರಿಲೆವೆಂಟ್ ಆಗ್ತಿದೆ ಆ ಕಥೆ ಅನ್ನೋದನ್ನು ನೀವು ಓದಿರೋ ಗೊತ್ತಾಗುತ್ತೆ. ಸೊ ಈ 1920ರಲ್ಲಿ ರಾಷ್ಟ್ರ ನಿರ್ಮಾಣ ಒಂದು ಆಪ್ಟಿಮಿಸಮ್ನ ಕ್ರಿಯೇಟ್ ಮಾಡಿದ್ರೆ, ವೆಂಕಟೇಶ್ ಹೇಳುವಾಗ 21ನೇ ಶತಮಾನದಲ್ಲಿ ರಾಷ್ಟ್ರ ನಿರ್ಮಾಣ ಅನ್ನೋದು ಕ್ರಿಯಾಲಿಟಿನ ಕ್ರಿಯೇಟ್ ಮಾಡ್ತಾ ಇದೆ. ಇಟ್ಸ್ ಡಿವೈಡಿಂಗ್ ದ ಪೀಪಲ್ 21st century. ಇಟ್ಸ್ ಅ ಕೈಂಡ್ ಆಫ್ ಅ ಸೈಕಲ್ ವಿಚ್ ವಿ ಆರ್ ಫೇಸಿಂಗ್ ನಾವು. ಇಷ್ಟು ಹೇಳ್ಬೋದು ಅನ್ಸುತ್ತೆ. ಇದಕ್ಕಿಂತ ಹೆಚ್ಚು ಮಾತಾಡಿದ್ರೆ ಟೈಮು ಇಲ್ಲ ಈಗ, ಮತ್ತು ಹೆಚ್ಚು ನನ್ನ ಆಪ್ತತೆಯನ್ನು ಕಳ್ಕೊತೀನಿ ಅನ್ನೋ ಭಯ ಇದೆ. ಹೀಗಾಗಿ ಎಲ್ಲ ಕವಿಗಳಿಗೆ ವಂದಿಸಿ, ಸಾಹಿತ್ಯ ಅಕಾಡೆಮಿ ಒಳ್ಳೆ ಕಾರ್ಯಕ್ರಮವನ್ನು ಮಾಡ್ತಾ ಇದೆ. ಮತ್ತು ನಿಮಗೆ ಈಗ ಸಿಗುವ ಇಲ್ಲಿ ಎಕ್ಸಿಬಿಷನ್ ಇರುವಂಥ ಪುಸ್ತಕಗಳು ಡಿಸ್ಕೌಂಟಿಗೆ ಮಾರಾಟ ಆಗ್ತಿವೆ. ಅದನ್ನು ಹೇಳ್ಬೇಕಾಯ್ತು ಸುರೇಶ್ ಮಾತಾಡ್ರಿ ಹೇಳಿ. ಥ್ಯಾಂಕ್ ಯು, ಎಲ್ಲರಿಗೂ ನಮಸ್ಕಾರ.